ನಮಸ್ತೆ ನನ್ನ ಪ್ರೀತಿಯ ನೋಡುಗರಿಗೆ ನಿಮ್ಮ ಪ್ರೀತಿಯ ಪವಿತ್ರ. ಇದೇನಪ್ಪ ವಿಡಿಯೋ ಅಂದ್ಕೊಂಡಿದ್ದೀರಾ? ಆಲ್ಮೋಸ್ಟ್ ಅಲ್ಲಿ ನಿಮಗೆಲ್ಲ ಗೊತ್ತಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಹಳ್ಳಿಯಲ್ಲಿ ಬರುವಂಥ ಒಂದು ಸೊಬಗು. ಮೊದಲೆಲ್ಲ 5 ದಿನ ಆಡ್ತಾಯಿದ್ರು ಈ ಥರ. ಇವಾಗ 3 ದಿನಗಳಲ್ಲಿ ಆಡ್ತಾರೆ. ಒಂದೊಂದು ದಿನ ಒಂದೊಂದು ಥರ ವೇಷ ಹಾಕಿ ಆಡ್ತಾಯಿದ್ರು. ಇದು ಯಾವುದಪ್ಪ ಅಂದರೆ ರಾವಣನ ತಂಗಿ ಶೂರ್ಪನಖಿಯ ಮೂಗನ್ನು ಹನುಮನು ಕತ್ತರಿಸಿರುತ್ತಾನೆ. ಅದನ್ನು ತಗೊಂಡು ಬಂದು ರಾವಣನಿಗೆ ಸುದ್ದಿ ಮುಟ್ಟಿಸ್ತಾಳೆ ಶೂರ್ಪನಖಿ. ಅದಾದ ನಂತರ ರಾವಣ ಶೂರ್ಪನಖಿ ಇಬ್ಬರು ಹೋಗಿ ರಾಮ ಲಕ್ಷ್ಮಣರ ಜೊತೆ ಯುದ್ಧವನ್ನು ಆಡ್ತಾರೆ. ಅದರದ ಒಂದು ತುಣುಕಿದು. ವಿಡಿಯೋನ ಕೊನೆತನ ನೋಡಿ, ಸ್ಕಿಪ್ ಮಾಡಬೇಡಿ. ನಿಮ್ಮ ಬಾಲ್ಯದ ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನೆನಪಿದೆಯಾ ಅಮ್ಮನ ಹತ್ರ ಓಡಿಸ್ಕೊಂಡು ಹೋಗ್ತಾ ಇರೋದು? ಇವ್ರು ನೋಡ್ಕೊಂತ ಕುಂತು ಸಾಲಿ ಟೈಮ್ ಆಗಿ ಅದು ಸಲುವಾಗಿ ಬೈಸ್ಕೊಂಡು ಶಾಲೆಗೆ ಹೋಗ್ತಾ ಇರೋದು. ನೋಡಿ ವಿಡಿಯೋನ. ನನ್ನ ಮಾತಿನಿಗಿಂತ ಈ ವಿಡಿಯೋದಲ್ಲಿ ನೋಡಬೇಕು ಅನ್ನೋದು ನನ್ನ ಆಸೆ. ಅದಕ್ಕೆ ರೆಕಾರ್ಡಿಂಗ್ ಸ್ವಲ್ಪನೇ ಮಾಡ್ತಾಯಿದ್ದೀನಿ. ಹಳ್ಳಿಗಳಲ್ಲೆಲ್ಲ ಫಸ್ಟಿಗೆ 5 ಡೇಸ್ 3 ಡೇಸ್ ಈ ಥರ ಆಡ್ತಿದ್ರು. ಇವಾಗ ಏನಿಲ್ಲ, 1 ದಿನ 2 ದಿನ ಆಡಿ ಹೋಗಿಬಿಡ್ತಾರೆ. ಒಂಥರ ಖುಷಿ ಅಲ್ವಾ ಇದು? ಬಾಲ್ಯದ ನೆನಪುಗಳು. ಶಾಲೆಗೆ ಹೋಗೋದೆಲ್ಲ ಬಿಟ್ಟು ಇವ್ರ ಹತ್ರ ನಿಂತು ಅಮ್ಮನ ಹತ್ರ ಬೈಸ್ಕೊಳ್ಳೋದು, ಆಮೇಲೆ ಅವಸರವಾಗಿ ಶಾಲೆಗೆ ಹೋಗೋದು ತುಂಬ ಚೆನ್ನಾಗಿತ್ತು. ಈಗ ಇವರು ಬರೋದು ಕಡಿಮೆ ಮಾಡಿದ್ದಾರೆ, ನೋಡೋರು ಕಡಿಮೆ ಆಗಿದ್ದಾರೆ. ಮೊದಲೆಲ್ಲ ಇದು ಜಾಗ ಎಲ್ಲ ತುಂಬಿ ತುಳುಕ್ತಿತ್ತು. ಈಗ ಯಾರು ಆ ಥರ ನೋಡ್ತಿಲ್ಲ, ಎಲ್ಲ ಸೂಕ್ಷ್ಮ ದುಡಿಬೇಕಷ್ಟೆ. ಮೊದಲೆಲ್ಲ ನಾವು ಇವರಿಂದ ಎಲ್ಲ ಅಲ್ದಾಡಿ ಅಮ್ಮನ ಹತ್ರ ಬೈಸ್ಕೊಂಡು ಒಡಿಸ್ಕೊಂಡು ತುಂಬಾ ಇದೆ. ಏನೇ ಹೇಳಿ, ಈ ಥರ ಹಳ್ಳಿ ಸೊಬಗು ನೋಡೋಕ್ಕೆ ಒಂಥರ ತುಂಬಾ ಖುಷಿ ಕೊಡುತ್ತೆ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನಿಮ್ಮೂರಲ್ಲೂ ಈ ಥರ ಬರ್ತಾರ ಇಲ್ಲ ಅಂತ ನನಗೊಂದು ಕಮೆಂಟ್ ಹಾಕಿ. ರಾಮ ಲಕ್ಷ್ಮಣ ಹನುಮ, ಈ ಕಡೆ ರಾವಣ ಶೂರ್ಪನಖಿ, ಇವರ ನಡುವೆ ಯುದ್ಧ ನೋಡಲು ತುಂಬ ಖುಷಿಯಾಗುತ್ತೆ. ಹಳ್ಳಿ ಸೊಬಗು.
ಅವ್ರ ಮಾತುಗಳು ಕರೆಕ್ಟಾಗಿ ಕೇಳಿಸ್ತಾ ಇಲ್ಲ, ತಪ್ಪು ತಿಳಿಬೇಡಿ. ಹಳ್ಳಿ ಜನ ಹೆಂಗಂತ ಗೊತ್ತಲ್ಲ. ಅದಲ್ಲದೆ ನನಗೂ ತುಂಬ ಭಯ ಮುಂದಕ್ಕೆ ಹೋಗಿ ವಿಡಿಯೋ ಮಾಡೋದಕ್ಕೆ. ವಿಡಿಯೋ ಮಾಡ್ತಾಯಿದ್ರು ಪಕ್ಕದಲ್ಲಿ ಆಂಟಿಗಳೆಲ್ಲ ಮಾತಾಡ್ತಾಯಿದ್ರು. ಸ್ವಲ್ಪ ಭಯ ನನಗೂ ಮುಂದೆ ಹೋಗಿ ವಿಡಿಯೋ ಮಾಡೋದಕ್ಕೆ. ಆಡಿಯೋ ಕರೆಕ್ಟಾಗಿ ಅವ್ರದ್ದು ಕೇಳಿಸ್ತಾ ಇಲ್ಲ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ನಿಮ್ಮ ಬಾಲ್ಯ ಸ್ನೇಹಿತರಿಗೆ ಶೇರ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆಲ್ಲ ನೆನಪಿದೆ ಅಂತ ಅಂದ್ಕೊಂಡಿದ್ದೀನಿ. ತಪ್ಪದೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಜೊತೆ ನಿಂತು ನೋಡೋ ಅಂಥ ನಿಮ್ಮ ಗೆಳೆಯನಿಗೆ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಇಲ್ಲಿ ತನಕ ನೋಡಿದ್ದಕ್ಕೆ.